ಲೇಖನ ಆಗುವುದಿಲ್ಲ. ಒಂದು ಶಾಕುಂತಲದ ಒಳ್ಳೆಯ ಉದಾಹರಣೆ ಕೊಟ್ಟಿದೆ. ತನ್ನಷ್ಟಕ್ಕೆ ಶಬ್ದ ಜೋಡಣೆ ಯಾರು ಮಾಡದೆ ಒಂದು ಶಾಕುಂತಲ ನಾಟಕ ಆಗುವುದಿಲ್ಲ. ಶಾಕುಂತಲ ನಾಟಕ ಆಗಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ಒಬ್ಬ ಒಳ್ಳೆಯ ಸಾಹಿತಿ ಬೇಕು. ಕಾಳಿದಾಸ ಇನ್ನೊಂದು ಕಾಳಿದಾಸ ಬರಲಿಲ್ಲ ಅಂತ ತಾವು ಹೇಳಿದೆ. ನಾನು ತಮ್ಮ ಸುಧಾರಣವಾದಕ್ಕೆಲ್ಲ ಬಂದದ್ದುಂಟು, ಬರದಿದ್ರು ಜನರನ್ನು ಕಲಿಸಿ ಕೇಳಿದ್ದುಂಟು, ಎಂತಲೇ ಹೇಳಿದ್ದಾರೆ ಅಂತ. ಅದು ನಿಮ್ಮ ಅನುವಾದದಲ್ಲಿ ಒಂದ್ಸಲ ನೀವು ಹೇಳಿದ್ದುಂಟು. ನಮ್ದು ಮೂಲ ಏನು ಅಂತಂದ್ರೆ ವೇದ ಸಾಹಿತ್ಯ ನಮಗೆ ಮೂಲ. ಆ ವೇದ ಎಂತದು ಅಂತಂದ್ರೆ ಅಪೌರುಷೇಯವಾದ ವೇದ. ಭಾರಿ ಹೆಗ್ಗಳಿಗೆಯಲ್ಲಿ ನೀವು ಹೇಳಿದ್ದದು ವೇದ ಅಪೌರುಷೇಯವಾದ. ಅದನ್ನು ಯಾರು ನಿರ್ಮಾಣ ಮಾಡಲಿಲ್ಲ, ನಮ್ಮ ದೇವರೂ ನಿರ್ಮಾಣ ಮಾಡಲಿಲ್ಲ, ದೇವರ ಕಡೆಗೂ ದೇವರು ಮಾಡಿದ್ದಲ್ಲ ಅಂತ ಒಂದು ಅಪೌರುಷೇಯವಾದ ವೇದ. ಆದ್ರೆ ಆ ವೇದದಲ್ಲಿ ಎಲ್ಲಾ ಸಾಹಿತ್ಯ ಇದೆ. ದೇವರ ಮಹಿಮೆಯನ್ನು ಹೇಳಿದ್ದು ಸುಂದರವಾದ ಕಾವ್ಯಾತ್ಮಕವಾಗಿ ಹೇಳಿದೆ, ಶಾಸ್ತ್ರಾತ್ಮಕವಾಗಿ ಹೇಳಿದೆ. ಬಹಳ ಅಪೂರ್ವವಾದ ಘಟ್ಟಗಳು ವೇದದಲ್ಲಿದೆ. ವೇದ ಎಂಬಂತಹದ್ದು ಅದು ಅಪೌರುಷೇಯ. ಸ್ವಾಮಿಗಳು, ನನ್ನ ಪ್ರಶ್ನೆ ಇಲ್ಲಿದೆ. ಒಂದು ಶಾಕುಂತಲ ನಾಟಕ ಅದು ರಚನೆ ಆಗಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ಒಬ್ಬ ಕಾಳಿದಾಸ ಬೇಕು. ಆದ್ರೆ ಅಪೌರುಷೇಯವಾದ ವೇದ ನಿರ್ಮಾಣ ಮಾಡಲಿಕ್ಕೆ ಯಾವ ಕಾಳಿದಾಸನೂ ಇಲ್ಲ, ಯಾವ ನಿಮ್ಮ ದೇವರು ಇಲ್ಲ. ಒಬ್ಬ ದೇವರು ಇಲ್ಲದೆ ಹೋದ್ರು ಒಂದು ಅಪೌರುಷೇಯ ವೇದ ಆಗುವುದಾದ್ರೆ ಶಾಕುಂತಲ ಯಾಕೆ ಆಗಬಾರದು? ಈ ಪ್ರಪಂಚ ಯಾಕೆ ಆಗಬಾರದು? ಸಮಾಧಾನವಾಯ್ತಲ್ಲ? ಕೈ ಚಪ್ಪಾಳೆ. ದೇವರು ಸೃಷ್ಟಿ ಮಾಡಿದ ಶರೀರದಲ್ಲಿ ಕೆಲವು ಅಪೂರ್ಣತೆ ಇದೆ, ಕೊರತೆ ಇದೆ. ಇದು ಯಾಕೆ ಎಂಬುದು ಮತ್ತೆ ವಿಚಾರ ಮಾಡುವ. ಅಂತೂ ಈ ರೀತಿಯ ಒಂದು ಸಂಯೋಜನೆ ಆಗಬೇಕಾಗಿದ್ದರೆ ಅದು ಆಕಸ್ಮಿಕವಾಗಲಿಕ್ಕೆ ಸಾಧ್ಯವಿಲ್ಲ. ಅದರ ಹಿಂದೆ ಒಂದು ಬುದ್ಧಿಯ ಶಕ್ತಿ ಇದೆ. ಇದನ್ನಂತೂ ಒಪ್ಪಲೇಬೇಕು. ಅವನು ಯಾಕೆ ಮಾಡಿದ, ಏನು ಉದ್ದೇಶ ಏನಿದೆ, ಇದರ ಬಗ್ಗೆ ಪ್ರತ್ಯೇಕ ನಾವು ವಿಮರ್ಶೆ ಮಾಡುವ. ಒಂದು ಸೃಷ್ಟಿಯನ್ನು ಮಾಡುವಾಗ ಒಬ್ಬ ವಿಜ್ಞಾನಿ ಒಬ್ಬನು ಪದಾರ್ಥಗಳನ್ನು ಸೃಷ್ಟಿ ಮಾಡುವಾಗ ಬೇರೆ ಬೇರೆ ಕಾರಣದ ಒಂದೇ ರೀತಿಯ ವಸ್ತುವನ್ನು ತಯಾರು ಮಾಡುವುದಿಲ್ಲ. ಅವನ ಮಾರ್ಕೆಟಿನ ದೃಷ್ಟಿಯಿಂದಲೋ ಬೇರೆ ಬೇರೆ ಕಾರಣದಿಂದ ನಾನಾ ರೀತಿಯ ವಸ್ತುಗಳನ್ನು ಸೃಷ್ಟಿ ಮಾಡ್ತಾರೆ. ಎಲ್ಲ ಒಂದೇ ರೀತಿ. ಅದು ಬಹಳ ಚಂದಾದ ಕಾರು, ಇದಷ್ಟು ಪರಿಪೂರ್ಣವಾಗಿಲ್ಲ, ಇದನ್ನು ಯಾಕೆ ಮಾಡಿಲ್ಲ? ಇದಕ್ಕೆ ಬೆಲೆ ಕಮ್ಮಿ, ಪ್ರೈಸ್ ಕಮ್ಮಿ. ಅದಕ್ಕೋಸ್ಕರ ಆ ಕಾರು ನಿರ್ಮಾಣ ಮಾಡುವಾಗ ಅದರಲ್ಲಿ ಅನೇಕ ಅಂತರಗಳಿರಬಹುದು. ದೇವರು ಯಾಕೆ ತಾನು ಸೃಷ್ಟಿ ಮಾಡಿದ ವಸ್ತುಗಳಲ್ಲಿ ಈ ವ್ಯತ್ಯಾಸ ಯಾಕೆ ಬಂತು, ಅದನ್ನು ಪ್ರತ್ಯೇಕವಾಗಿ ಆಲೋಚಿಸೋಣ. ಆದರೆ ಅಂಥ ಒಂದು ಬುದ್ಧಿಶಕ್ತಿ ಇಲ್ಲದೆ ಈ ಸಂಯೋಜನೆ ಪ್ರಕೃತಿಯಲ್ಲಿ ಆಗಲಿಕ್ಕೆ ಶಕ್ತಿ ಇಲ್ಲ ಎಂಬುದನ್ನಂತೂ ನೀವು ಒಪ್ಪಲೇಬೇಕಾಯಿತು. ಅರ್ಧಾಂಶ ಒಪ್ಪಿದ್ದೀರಿ. ಇದು ವೇದ ಅಪೌರುಷೇಯ ಅಂದರೆ ಏನು ಸರಿ ಅರ್ಥ ಮಾಡಿಕೊಂಡಿಲ್ಲ. ಸರಿ ಉಪನ್ಯಾಸಕ್ಕೆ ಬಂದಿರಬಹುದು. ಅದರಲ್ಲಿ ವೇದ ಅಪೌರುಷೇಯ ಅಂದರೆ ಏನು ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಆದ ಗೊಂದಲ ಇದೆ. ಆ ವೇದ ಅಪೌರುಷೇಯ ಹೌದು. ಅಪೌರುಷೇಯ ಅಂದರೆ ಯಾವ ಬುದ್ಧಿಯ ಕೈವಾಡು ಅಲ್ಲಿ ಇಲ್ಲ ಅಂತ ಅರ್ಥ ಅಲ್ಲ. ಅನಾದಿ ಕಾಲದಿಂದ ಸನಾತನವಾದ ಭಗವಂತನ ಬುದ್ಧಿಶಕ್ತಿಯ ಹಿನ್ನೆಲೆ ವೇದಕ್ಕೂ ಇದೆ. ಆದರೆ ಇಂಥ ಕಾಲದಲ್ಲಿ ಆ ವೇದದ ನಿರ್ಮಾಣವಾಯಿತು. ಅದಕ್ಕಿಂತ ಮುಂಚೆ ಆ ವೇದ ಇಲ್ಲ. ಈ ಒಂದು ಸ್ಥಿತಿ ಇಲ್ಲ. ಹಿಂದಿನಿಂದ ಕಾಳಿದಾಸರ ವಾಕ್ಯದಂತೆ ಅಲ್ಲ. ಸುಮಧ್ವ ವಿಜಯ 800 ವರ್ಷಗಳ ಹಿಂದೆ ಇರಲಿಲ್ಲ, ಆಮೇಲೆ ನಿರ್ಮಾಣವಾಯಿತು. ವೇದ ಅಪೌರುಷೇಯ ಅಂದ್ರೇನು? ಅಲ್ಲಿಯೂ ಕೂಡ ಆ ಪರಮಾತ್ಮನ ಬುದ್ಧಿಶಕ್ತಿ, ಒಂದು ವರ್ಣಗಳ ಜೋಡಣೆ ಹಿಂದೆ ಒಂದು ಬುದ್ಧಿಶಕ್ತಿ ಇದ್ದೇ ಇದೆ. ಯಾವ ಬೌದ್ಧಿಕ ಹಿನ್ನೆಲೆ ಇಲ್ಲದೆ ವರ್ಣಗಳ ಜೋಡಣೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಯಾರೂ ಕೂಡ ಒಪ್ಪಲಿಕ್ಕೆ, ಆಧುನಿಕರಾಗಲಿ ಹಿಂದಿನ ವಿಜ್ಞಾನಿಗಳಾಗಲಿ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಆದರೆ ವೇದ ಅನಾದಿ ಕಾಲದ ಪರಮಾತ್ಮನ ಒಂದು ಬುದ್ಧಿಶಕ್ತಿಯ ಹಿನ್ನೆಲೆಯಲ್ಲಿ ಕ್ರಮಬದ್ಧವಾಗಿ ಇದೆ. ವೇದ ಇದೆ, ವರ್ಣಗಳ ಜೋಡಣೆ ಇದೆ, ಕ್ರಮಬದ್ಧತೆ ಇದೆ, ಅದಕ್ಕೆ ಬೇಕಾದ ಜ್ಞಾನವೂ ಇದೆ. ಆ ಜ್ಞಾನ ಅನಾದಿ, ಆದ್ದರಿಂದ ವೇದವೂ ಅನಾದಿ. ಈ ಅರ್ಥದಲ್ಲಿ ವೇದವನ್ನು ಅಪೌರುಷೇಯ ಅಂತ ಕರೆದಿದ್ದಾರೆ. ಅಂತೂ ಯಾವುದೇ ಬೌದ್ಧಿಕ ಹಿನ್ನೆಲೆ ಇಲ್ಲದೆ ಕ್ರಮಬದ್ಧ ಶಬ್ದಗಳ ಜೋಡಣೆ ಇಲ್ಲ. ಅದರಂತೆ ಈ ಪ್ರಪಂಚದಲ್ಲಿರುವ ಪ್ರಾಕೃತಿಕ ವಸ್ತುಗಳ ಸಂಯೋಜನೆಗೂ ಕೂಡ ಒಂದು ಬುದ್ಧಿ ಅದರ ಹಿಂದೆ ಇದೆ. ಅದಿಲ್ಲದೆ ಹೋದರೆ ಆಕಸ್ಮಿಕವಾಗಿ ಈ ಪದಾರ್ಥಗಳನ್ನೆಲ್ಲ ಸಂಯೋಜನೆ ಆಯಿತು ಎಂಬುದನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಜಗತ್ತಿನ ಕ್ರಮಬದ್ಧತೆಯ ಆಧಾರದಿಂದ
ಭಗವಂತನನ್ನು ನಾವು ಒಪ್ಪಲೇಬೇಕು. ಸ್ವಲ್ಪ ವಿವರಣೆ ಅಷ್ಟೇ ಕೇಳ್ತಿದ್ದೇನೆ. ಈ ವೇದ ನಾವು ಹೇಳಿದ ಹಾಗೆ ಈಶ್ವರನ ಬುದ್ಧಿಯ ಪ್ರಭಾವಕ್ಕೆ ಒಳಗಾದದ್ದು. ಎಷ್ಟರ ಮಟ್ಟಿಗೆ ಪ್ರಭಾವ ಇದೆ ಅಂತ ಒಂದು ಪ್ರಶ್ನೆ ಇದೆ. ಅಂದ್ರೆ ಈಶ್ವರನ ಬುದ್ಧಿಯಿಂದಾಗಿ ರಚಿತ ಅಂತ ನಾವು ಹೇಳೋದಿಲ್ಲ. ಈಶ್ವರನ ಬುದ್ಧಿಯು ಅನಾದಿ, ವರ್ಣಗಳು ಅನಾದಿ. ಹಾಗಾದ್ರೆ ಅದಕ್ಕೆ ಪ್ರಯೋಜಕ ಭಾವ ಹೇಗೆ? ಈಶ್ವರನ ಬುದ್ಧಿಯಿಂದಾಗಿ ನಿರ್ಮಿತ ಆದ್ರೆ ಬುದ್ಧಿಯ ಪ್ರಭಾವ ಅದರ ಮೇಲೆ ಬೀಳುತ್ತೆ. ಹಾಗೆ ಒಪ್ಪಿಕೊಂಡಲ್ಲಿ ಅನ್ಯೋನ್ಯಾಶ್ರಯ ದೋಷ ಅಂತ ತಾವೇ ಹೇಳಿದ್ದು ಒಂದು ಕಡೆ ಉಂಟು. ಯಾಕೆಂದ್ರೆ ದೇವರು ಸಿದ್ಧಾದ ಮೇಲೆ ದೇವರ ಬುದ್ಧಿ ಸಿದ್ಧ ಆಗುವುದು, ಬುದ್ಧಿ ಸಿದ್ಧಾದ ಮೇಲೆ ಭೌತಿಕವಾಗಿರತಕ್ಕಂತಹ ವೇದ ಸಿದ್ಧ ಆಗುವುದು ಅಂತ. ಈಗ ಸ್ವಲ್ಪ ವಿವರಣೆ ಬೇಕಾಗಿದೆ. ಅದು ಮತ್ತೊಂದು ದೇವರ ಅಸ್ತಿತ್ವವನ್ನು ವೇದದ ಅಪುರುಷತ್ವವನ್ನು ಒಟ್ಟೊಟ್ಟಿಗೆ ನಾವು ಸಿದ್ಧಪಡಿಸ್ತೇವೆ. ಅದು ಒಂದನ್ನು ಅವಲಂಬಿಸಿಕೊಂಡು ಒಂದಿದೆ. ವೇದ ಅಪುರುಷವಾಗಬೇಕಾಗಿದ್ದರೆ ಅನಾದಿ ಕಾಲದಿಂದ ಆ ವರ್ಣಗಳಲ್ಲಿ ಜೋಡಿಸಿದ ಒಂದು ಮಹಾಬುದ್ಧಿ ಇದ್ದೇ ಇರಬೇಕಾಗ್ತದೆ. ಆದ್ದರಿಂದ ಇದು ಎರಡು ಅವಿಭಾಜ್ಯ. ಪರಮಾತ್ಮರ ಅಸ್ತಿತ್ವ, ವೇದದ ಅಪೌರುಷೇಯತ್ವ, ಇದು ಒಂದನ್ನು ಅವಲಂಬಿಸಿಕೊಂಡು ಒಂದಿದೆ. ನಾವು ಎರಡನ್ನು ಕೂಡ ನಾವು ಪ್ರಮಾಣದಿಂದ ವೇದ ಅಪೌರುಷೇಯವಾದ ವೇದದ ಬೌದ್ಧಿಕ ಕ್ರಮದ ಅದರ ಕ್ರಮದ ಹಿನ್ನೆಲೆಯಾಗಿ ಭಗವಂತನ ಅನಾದಿಯಾದ ಬುದ್ಧಿಶಕ್ತಿ, ಇದು ಎರಡನ್ನು ಕೂಡ ನಾವು ಸಿದ್ಧಪಡಿಸಬೇಕಾಗ್ತದೆ. ಹೀಗಾಗಿ ಯಾವುದೇ ವರ್ಣಗಳನ್ನು ಜೋಡಿಸುವಾಗ ಏನೂ ಬುದ್ಧಿಯ ಪ್ರವೇಶ ಇಲ್ಲದೆ ಆಕಸ್ಮಿಕವಾದ ಸಂಯೋಜನೆ ಆಗಲಿಕ್ಕೆ ಶಕ್ಯವಿಲ್ಲ ಎಂಬ ಸತ್ಯವನ್ನು ಒಪ್ಪಿಕೊಳ್ಳುವ ಔದಾರ್ಯ ತೋರಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೀನಿ. ನಡೆಯುವುದು ಎಲ್ಲವೂ ದೇವರಿಂದ ನಡೆಯುವುದು ಅಂತಂದ್ರೆ ನಾನು ಏನೇನು ಮಾಡ್ತೇನೆ ಅದೆಲ್ಲ ದೇವರಿಂದ ಆಗುವುದು. ಮಾತನಾಡುವುದು ಎಲ್ಲವೂ ದೇವರಿಂದ ನಡೆಯುವುದು. ಹಾಗಾದ್ರೆ ಎಲ್ಲವೂ ದೇವರಿಂದ ಅಂತಾದ್ರೆ ಜೀವನ ಪಾತ್ರ ಏನು? ನೀವು ಸಂಧ್ಯಾವಂದನೆ ಮಾಡಬೇಕು, ಪ್ರವಚನ ಕೇಳಬೇಕು, ಪ್ರವಚನ ಕೇಳಿದ್ರೆ ಅಣ್ಣಂತ ಬಸ್ಸಿಗೆ ಹೋಗ್ತೀರಿ, ಇದೆಲ್ಲ ಉಂಟಲ್ಲ. ಅಂದ್ರೆ ನೀವು ಮಾಡಬೇಕು ಅಂತ ಈ ವಿಧಾನ ಯಾರಿಗೆ? ಸಂಧ್ಯಾವಂದನೆ ಮಾಡಬೇಕು ಅಂತ ಹೇಳ್ತೀರಿ. ಎಲ್ಲ ದೇವರದೇ ಪಾತ್ರ ಅಂತಾದ್ರೆ ಜನ್ಮಾದ್ಯಸೇತ ಅಂತ ಸೂತ್ರವನ್ನು ಹೇಳಿ ಎಲ್ಲವೂ ದೇವರು ಮಾಡಿದ್ದು ಅಂತ ಹೇಳಿದ್ರೆ ಎಲ್ಲ ದೇವರು ಮಾಡ್ತಾರೆ. ನಮ್ಗೆಂತದ್ದು ಕೆಲಸ ಮತ್ತೆ? ಹಾಗಾದ್ರೆ ಆರಾಮವಾಗಿದ್ರೆ ಸರಿ ಅಷ್ಟೇ. ನೀವು ಅದನ್ನು ಮಾಡಿ ಇದನ್ನು ಮಾಡದಿದ್ರೆ ಹಾಗಾಗುತ್ತೆ ಹೀಗಾಗುತ್ತೆ, ಇದೆಲ್ಲ ಯಾಕೆ? ನಮ್ಗೇನಿಲ್ಲ, ನಾವು ಆರಾಮವಾಗಿರ್ತೇವೆ. ನಮ್ಮಷ್ಟಕ್ಕೆ ಬಿಡಿ. ಒಂದು ದೇವರಿಂದ ಬಹಳ ಅನುಕೂಲ ಆಯ್ತು ಸದ್ಯಕ್ಕೆ ಈಗ. ಯಾಕೆಂದ್ರೆ ಇಲ್ಲಿ ನಮ್ಮ ತಲೆಯ ಮೇಲೆ ಎಲ್ಲ ಇರ್ತಿತ್ತು. ಸಂಧ್ಯಾವಂದನೆ ಮಾಡೋದು, ಪೂಜೆ ಮಾಡೋದು, ಶಾಸ್ತ್ರ ಓದುವುದು ಎಲ್ಲ ನಮ್ಮ ತಲೆಯ ಮೇಲೆ ಬರ್ತಿತ್ತು. ಇದು ಒಳ್ಳೆಯ ದೇವರು ನಮ್ಗೆ ಕೊಟ್ಟಿದ್ದೀರಿ. ಅದೇನು ದೇವರು ಅಂದ್ರೆ ಎಲ್ಲವನ್ನೂ ಮಾಡಿಸುವ. ಹಾಗಾಗಿ ನಮ್ಮನೆ ಪೂಜೆಯನ್ನೂ ದೇವರು ಮಾಡಲಿ, ಆ ಪ್ರವಚನವನ್ನು ದೇವರೇ ಕೇಳಿ, ಎಲ್ಲ ದೇವರೇ ಮಾಡಲಿ ಸರ್, ನಾವು ಆರಾಮವಾಗಿ ಇರ್ತೇವೆ. ಈ ಜೀವನ ಪಾತ್ರ ಎಷ್ಟು ಇದರಲ್ಲಿ ಅಂತ ಒಂದು ಪ್ರಶ್ನೆ. ಎಲ್ಲವನ್ನೂ ದೇವರು ಮಾಡಲಿ, ಎಲ್ಲ ಆನಂದವೂ ದೇವರಿಗೆ. ನಿಮಗೆ ಆನಂದ ಪ್ರವೃತ್ತಿ ಸರ್ವಥಾ ಸಲ್ಲದು. ಎಲ್ಲವನ್ನೂ ಕೂಡ ಭಗವಂತ ಮಾಡ್ತಾರೆ. ಎಲ್ಲವನ್ನು ಭಗವಂತ ಮಾಡ್ತಾರೆ ಅಂದರೆ ಇನ್ನೊಂದು ಕಾರಣವೇ ಇಲ್ಲ ಅಂತ ಅರ್ಥ. ಅನೇಕ ಕಾರಣಗಳಲ್ಲಿ ಭಗವಂತರೊಬ್ಬ ಮುಖ್ಯ ಕಾರಣ. ಉಳಿದ ಪ್ರಕೃತಿ ಇದೆ, ಅದೃಷ್ಟೇ ಇದೆ, ಕಾಲ ಇದೆ, ಎಷ್ಟು ಕಾರಣಗಳು. ತತ್ರೈವಂಸತಿ ಕರ್ತಾರಂ ಆತ್ಮಾನಂ ಕೇವಲಂತಿಯ ಪಶ್ಯತಿ ಅಕೃತ ಬುದ್ಧಿತ್ವಾದ. ಇಷ್ಟೆಲ್ಲ ಕಾರಣ ಕಲಾಪ ಇರುವಾಗ ಅದೆಲ್ಲವನ್ನು ಕೂಡ ಬರೆದು ನಾನು ಮಾಡಿದೆ, ಈ ಅಹಂಕಾರ ಬೇಡ ಎಂಬುದಾಗಿ, ಅದಕ್ಕಾಗಿ ಭಗವಂತನ ಕರ್ತೃತ್ವ, ಅವನ ಸ್ವಾತಂತ್ರ್ಯ ಮರೆಯಬಾರದು ಅಂತ ಹೇಳಿದಾಗ ಹೊರತು ಪರಮಪ್ಪನೇ ಎಲ್ಲವನ್ನು ಮಾಡುವುದು, ಉಳಿದವರೇನು ಕೆಲಸವೇ ಇಲ್ಲ ಎಂಬುದನ್ನು ಯಾವ ಶಾಸ್ತ್ರವೂ ಕೂಡ ಹೇಳಿಲ್ಲ. ಪ್ರತಿಯೊಬ್ಬರು ಒಂದು ಕಾರ್ಯ ಆಗಲಿಕ್ಕೆ ಒಂದು ಭೂಮಿಯಲ್ಲಿ ಬೆಳೆ ಬೆಳೆಯಬೇಕು. ಬರೀ ಮೋಡದಿಂದ ಮಳೆ ಬಂದರೆ ಸಾಕ? ನೆಲ ಬೇಕು, ಆ ನೆಲದಲ್ಲಿ ಆ ಗುಣ ಬೇಕು. ನೆಲದಲ್ಲಿ ಆ ಗುಣ ಇದೆ, ಮಳೆ ಬಂತು, ರೈತ ಏನು ಕೆಲಸ ಮಾಡಿದೆ ಸುಮ್ಮನೆ ಕುಳಿತರೆ ಬೆಳೆ ಆಗುವುದಿಲ್ಲ. ರೈತ ದುಡಿಯಬೇಕು, ನೆಲ ಚೆನ್ನಾಗಿರಬೇಕು, ಸರಿಯಾಗಿ ಮಳೆ ಬರಬೇಕು, ಆಗ ಒಳ್ಳೆ ಬೆಳೆ ಪಡೆಯಬಹುದು. ಅದರಂತೆ ನಮ್ಮ ಉತ್ತಮವಾದ ವ್ಯಕ್ತಿತ್ವ ಇರಬೇಕು, ನಮ್ಮ ಸಾಧನೆ ಬೇಕು, ಭಗವಂತನ ಅನುಗ್ರಹ ಬೇಕು. ಈ ಮೂರು ಸೇರಿದಾಗ ಮಾತ್ರ ನಮ್ಮ ಜೀವನದಲ್ಲಿ ಎಲ್ಲ ಕಾರ್ಯಗಳಲ್ಲಿ ಪ್ರಗತಿಯಾಗಬೇಕಾಗಿದ್ದರೆ, ದೇವರೊಬ್ಬನೇ ಅಲ್ಲ, ದೇವರಿಗೂ ಇದ್ದಿದ್ದ ಹಾಗೆ ನಮಗೂ ಪಾತ್ರ ಇದೆ, ನಮಗೂ ಕಾರ್ಯ ಇದೆ. ಅದಕ್ಕಾಗಿ ನೀನು ಮಾಡು, ಅದನ್ನು ನಡೆ, ಸಂಧ್ಯಾವಂದನೆ ಮಾಡು, ಪೂಜೆ ಮಾಡು ಎಂಬುದಾಗಿ ಆದೇಶ ನೀಡಿದ್ದಾರೆ.
ಈ ಆದೇಶಕ್ಕೆ ಕೆಲವರು ಪ್ರತಿಸ್ಪಂದಿಸಬಹುದು, ಸ್ಪಂದಿಸದೇ ಇರಬಹುದು, ಆ ಮಾತು ಬೇರೆ. ಅಂತೂ ಆ ರೀತಿ ವ್ಯಕ್ತಿಯ ಪ್ರಯತ್ನ, ಅವನ ಯೋಗ್ಯತೆ, ಭಗವಂತನ ಅನುಗ್ರಹ, ನೆಲದ ಯೋಗ್ಯತೆ, ರೈತರ ಪ್ರಯತ್ನ, ಮೋಡದಿಂದ ಮಳೆ, ಮೂರು ಸೇರಿದಾಗ ಕೃಷಿ ಆಗುವಂತೆ ನಮ್ಮ ಯೋಗ್ಯತೆ, ನಮ್ಮ ಪ್ರಯತ್ನ, ಭಗವಂತನ ಅನುಗ್ರಹ ಇದೆಲ್ಲವೂ ಕೂಡ ಬೇಕು. ಬರೀ ಭಗವಂತನ ಒಬ್ಬನೇ ಕಾರಣ, ಉಳಿದವರಿಗೆ ಕೆಲಸವೇ ಇಲ್ಲ ಎಂಬುದನ್ನು ಯಾರು ತಿಳ್ಕೊಳ್ತಾರೆ ಅವರನ್ನು ಇವನು ಅಜ್ಞಾನಿ, ಇವನಿಗೆ ಆ ಫಲವೇ ದೊರೆಯುವುದಿಲ್ಲ ಎಂಬುದಾಗಿ ಯಾರು ಪ್ರತ್ಯಕ್ಷ ಅಂತೂ ಅಪಹಾಯ, ಪ್ರತ್ಯಕ್ಷವಾಗಿ ತನಗಿರತಕ್ಕಂಥ ಕರ್ತೃತ್ವ, ಪ್ರಯತ್ನ ಇದನ್ನೆಲ್ಲ ಅಲ್ಲಗಳೆದು ದೈವಂ ಮತ್ತು ಆ ಕರ್ತವ್ಯ ಎಲ್ಲ ದೈವವೇ ನಡೆಯುತ್ತದೆ ಎಂಬುದಾಗಿ ಯಾರು ಕರ್ತವ್ಯದಿಂದ ವಿಮುಖನಾಗ್ತಾರೆ ಅವನಿಗೆ ಜೀವನದಲ್ಲಿ ಪ್ರಗತಿಯೇ ಇಲ್ಲ, ಅವನು ಅಜ್ಞಾನಿ ಎಂಬುದಾಗಿ ಮಧ್ವಾಚಾರ್ಯರೇ, ಪರಮಾತ್ಮರೇ ಸರ್ವಕರ್ತರು ಎಂಬುದಾಗಿ ಘೋಷಿಸಿದ ಮಧ್ವಾಚಾರ್ಯರೇ ನಮ್ಮ ಪ್ರಯತ್ನ, ನಮ್ಮ ಪಾತ್ರ ಏನು ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಆದ್ದರಿಂದ ದೇವರು ಸರ್ವಕರ್ತ ಆದರೆ ನಮಗೇನು ಕೆಲಸವೇ ಇಲ್ಲ ಎಂಬುದಾಗಿ ನಾವು ಮೈಗಳ್ಳರಾಗಿ ಸೋಮಾರಿಗಳಾಗಿ ಕುಳಿತುಕೊಳ್ಳಬಾರದು. ನಮ್ಮ ಪ್ರಯತ್ನ ದೇವರ ಅನುಗ್ರಹ ಪ್ರಕಟಗೊಳಿಸಲಿಕ್ಕೆ ನಮ್ಮ ಪ್ರಯತ್ನವೂ ಕೂಡ ಅತ್ಯಗತ್ಯ. ಬೆಳೆ ಆಗಬೇಕಾಗಿದ್ರೆ ಅದು ರೈತನ ಕೈಯಲ್ಲಿ ಯಾವುದೂ ಇಲ್ಲ. ಸುಮ್ಮನೆ ಹೇಳ್ತಾರೆ ಮಳೆ ಬರಿಸುವುದು ಅಂತ, ರೈತನ ಕೈಯಲ್ಲಿ ಇಲ್ಲ. ಯಾವುದೋ ಒಂದು ಕೈ ಮಳೆ ಬಂದ್ರೆ ಉಂಟಷ್ಟ, ಭೂಮಿಯೂ ರೈತನ ಕೈಯಲ್ಲಿ ಇಲ್ಲ. ಹಾಗಾಗಿ ಅವನು ಪ್ರಯತ್ನ ಎಷ್ಟು ಬೇಕೋ ಅಷ್ಟು ಮಾಡ್ತಾನೆ, ಬಿಡ್ತಾನೆ. ಇದು ಹಾಗಲ್ಲ, ಎಲ್ಲವೂ ದೇವರ ಅಧೀನ, ಎಲ್ಲ ಜನ್ಮಾದ್ಯತೆ ಎಲ್ಲ ಅವನ ಅಧೀನವಾಗಿಯೇ ಇರುವಂತಹದ್ದು. ಪ್ರಕೃತಿಯೂ ಅವನ ಅಧೀನ, ಯೋಗ್ಯತೆಯೂ ಅವನ ಅಧೀನ, ಜ್ಞಾನೇಚ್ಛ ಪ್ರಯತ್ನಗಳು ಅವನ ಅಧೀನ, ಜೀವನೂ ಅವನ ಅಧೀನ, ಎಲ್ಲ ದೇವರ ಅಧೀನವಾಗಿರುವಾಗ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ? ನಮ್ಮ ಕೈಯಲ್ಲಿ ಏನುಂಟು? ಈಗ ಈಶ್ವರನನ್ನು ಒಪ್ಪಿಕೊಂಡ್ರೆ, ಈಗ ಅರ್ಧಂಬರ್ಧ ಈಶ್ವರತ್ವ ಅಲ್ಲ. ಈಗ ಸ್ವಲ್ಪ ಸ್ವಾತಂತ್ರ್ಯ ಜೀವನಿಗೆ ಕೊಟ್ಟಿದ್ದಾನೆ, ಸ್ವಲ್ಪ ಸ್ವಾತಂತ್ರ್ಯ ತಾನಿಟ್ಟುಕೊಂಡಿದ್ದಾನೆ, ಹಾಗೆ ವಾದ ಅಂತ ಆದ್ರೆ ಈಶ್ವರ ಅಸ್ತಿತ್ವನೇ ಹೋಗಿಬಿಡ್ತದೆ. ಈಶ್ವರ ಅಂದ್ರೆ ಇಡೀ ಜಗತ್ತು ಅವನ ಕೈಯಲ್ಲಿದೆ, ಅವನ ಕೈಗೊಂಬೆಗೂ ನಾವೆಲ್ಲ. ಹಾಗೆ ಒಪ್ಪಿಕೊಂಡ್ರೆ ಮಾತ್ರ ಅದು ಸಮರ್ಥವಾದ ಈಶ್ವರವಾದ ಆಗುತ್ತೆ. ಹಾಗೆ ಈಶ್ವರ ಸರ್ವತಂತ್ರ, ಸ್ವತಂತ್ರ, ಸಮರ್ಥ ಅಂತ ಆದ ಮೇಲೆ ನಮ್ಮಲ್ಲಿ ಪ್ರಯತ್ನ ಎಂತದು, ನಮ್ದು ಯೋಗ್ಯತೆ ಎಂತದು, ಎಲ್ಲ ಒಂದೇ. ಅವನೇ ಕೊಟ್ಟ ಯೋಗ್ಯತೆ, ಅವನೇ ಕೊಟ್ಟ ಜ್ಞಾನ, ಅವನೇ ಇಚ್ಛೆ ಕೊಡುದು, ಅವನೇ ಪ್ರಯತ್ನ ಕೊಡುದು, ಅವನೇ ಮಾಡಿಸುವುದು. ಈ ಮಗುವಿನ ಹತ್ರ ಅಕ್ಷರ ಬರೆಸಿದ ಅಷ್ಟೇ, ಇದು ಮತ್ತೇನಿಲ್ಲ ಇದರಲ್ಲಿ. ನಾವೇನು ಮಾಡ್ಲಿಕ್ಕೆ ಸಾಧ್ಯ? ಈಶ್ವರ ಎಲ್ಲವನ್ನೂ ಮಾಡುವುದು ಅಂತಾದ್ರೆ, ಯೋಗ್ಯತೆಯೂ ಈಶ್ವರನ ಅಧೀನ ಅಂತ ಆದ್ರೆ, ಮತ್ತೆ ಈ ಜೀವನ ಪಾತ್ರ ಎಂತದು? ಆ ಜೀವನಿಗೆ ಹೇಳಲಿಕ್ಕೆ ಎಂತದುಂಟು? ದೇವರೇ ಜಪ ಮಾಡುದು, ದೇವರೇ ಸಂಧ್ಯಾವಂದನೆ ಮಾಡುದು, ದೇವರೇ ಫಲ ಕೊಡುದಷ್ಟೇ. ಇಷ್ಟ ಇದ್ರೆ ಕೊಡುದಲ್ಲ, ಅಷ್ಟೇ ಆಯ್ತು. ಇವಾಗ ಒಂದೋ ದೇವರ ಸರ್ವೋತ್ತಮತ್ವವನ್ನು, ಸ್ವಾತಂತ್ರ್ಯವನ್ನು ಅರ್ಧ ಜೀವನಿಗೆ ಬಿಟ್ಟುಕೊಟ್ಟಿದ್ದಾನೆ. ಯಾವಾಗ ಬಿಟ್ಟುಕೊಟ್ಟಿದ್ದಾನೆ, ಎಷ್ಟರಲ್ಲಿ ಬಿಟ್ಟುಕೊಟ್ಟಿದ್ದಾನೆ, ಅದೊಂದು ಆಗ್ಬೇಕು. ಈಗ ಎಲ್ಲವೂ ದೇವರು, ಎಲ್ಲವೂ ಈಶ್ವರನ ಅಧೀನ. ಇದರಲ್ಲಿ ಎಷ್ಟು ಈಶ್ವರನ ಪಾತ್ರ, ಎಷ್ಟು ಜೀವನ ಪಾತ್ರ, ಜೀವನ ಸ್ವಾತಂತ್ರ್ಯ ಎಷ್ಟು? ಸ್ವಲ್ಪಾದ್ರೂ ಸ್ವಾತಂತ್ರ್ಯ ಉಂಟಾ ಅಂತ ಸ್ವಲ್ಪ ವಿವರಣೆ. ಜೀವನ ಸ್ವಾತಂತ್ರ್ಯ ಅಂದ್ರೆ ಏನು? ಜೀವನ ಇಚ್ಛೆ, ಅವನ ಪ್ರಯತ್ನ, ಇದು ಅವನ ಸಹಜ. ಆತ್ಮನಲ್ಲಿ ಆ ಜ್ಞಾನ, ಇಚ್ಛೆ, ಪ್ರಯತ್ನ ಇದು ಸಹಜ. ಭಗವಂತನ ಕೆಲಸ ಇದು. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತ ಶಕ್ತಿ ಪ್ರವರ್ತಕ. ಆ ಭಗವಂತ ಎಲ್ಲ ವಸ್ತುಗಳಲ್ಲಿ ಅವುಗಳ ಶಕ್ತಿ ಚಾಲನೆ ಆಗುವಂತಹ ಕಾರ್ಯ ಮಾಡ್ತಾನೆ. ಅವನು ಮಾಡುವ ಕೆಲಸ ಎಲ್ಲ ಆ ವಸ್ತುಗಳಲ್ಲಿ, ಜಡ ವಸ್ತುವಿನಲ್ಲಿ, ಚೇತನ ವಸ್ತುವಿನಲ್ಲಿ ಏನೆಲ್ಲ ಶಕ್ತಿಗಳಿದೆ ಅದನ್ನೆಲ್ಲ ಪ್ರಚೋದನೆ ಮಾಡಲಿಕ್ಕೆ. ಭಗವಂತನಿಲ್ಲದೆ ಹೋದರೆ ಕರೆಂಟ್ ಇಲ್ಲ, ಯಂತ್ರದಲ್ಲೆಲ್ಲ ಉಂಟು, ಬೇರೆ ಬೇರೆ ಥರದ ಶಕ್ತಿ ಇದೆ. ಕರೆಂಟ್ ಇಲ್ಲ, ಯಂತ್ರದಲ್ಲಿ ಯಾವ ಕೆಲಸ ಆಗುವುದಿಲ್ಲ. ಆ ವಿದ್ಯುತ್ತಿನ ಕೆಲಸದಂತೆ ಎಲ್ಲದಲ್ಲಿಯೂ ಕೂಡ ಆ ಶಕ್ತಿ ಪ್ರಚೋದನೆಯ ಕಾರ್ಯ ಅದನ್ನು ಭಗವಂತ ಮಾಡಿದರೆ ಆ ವಸ್ತುವಿನ ಸ್ವರೂಪ, ರಚನೆ, ಶಕ್ತಿಗೆ ಅನುಗುಣವಾಗಿ ವಿಚಿತ್ರವಾದ ಕಾರ್ಯಗಳು ನಡೆಯುತ್ತದೆ. ಹೀಗೆ ನಮ್ಮದೇ ಪಾತ್ರ, ನಮ್ಮ ವ್ಯಕ್ತಿತ್ವ, ಸೂಕ್ತವಾದ ವ್ಯಕ್ತಿತ್ವ, ಅದನ್ನು ಪ್ರಕಟಗೊಳಿಸುವ ಶಕ್ತಿಯ ಪ್ರಚೋದನೆ, ಅದನ್ನು ಭಗವಂತ ನಡೆಸ್ತಾನೆ. ಆದ್ದರಿಂದ ಭಗವಂತ ಮಾತ್ರ ಅಲ್ಲ, ನಮ್ಮದು ಅಷ್ಟೇ ಪಾತ್ರ ಇದೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಅಲ್ಲ, ದೇವರು ಶಕ್ತ ಅಲ್ವಾ? ಎಲ್ಲವನ್ನೂ ಬದಲಾಯಿಸುವ ಶಕ್ತಿ ಉಂಟಲ್ವಾ?
ಈಗ ಕರೆಂಟಿಗೆ ಈ ಫ್ಯಾನ್ ಅನ್ನು ಏನು ಬದಲಾಯಿಸ್ಲಿಕ್ಕೆ ಆಗುದಿಲ್ಲ ಪಾಪ, ಅದು ಜಡ. ನಮ್ಮ ದೇವರು ಹಾಗಲ್ಲ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಶಕ್ತ ಅಲ್ವಾ, ಆದ್ರಿಂದ ಏನನ್ನೂ ಬದಲಾಯಿಸ್ಲಿಕ್ಕೆ ಶಕ್ತ ಅಲ್ವಾ. ಆದ್ರಿಂದ ಈ ಸ್ವಭಾವವನ್ನು ಸ್ವಲ್ಪ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ವಾ. ಈಗ ಇದ್ರೆ ಒಬ್ಬರನ್ನು ಕಷ್ಟಪಡಿಸುವುದು, ಒಬ್ಬರನ್ನು ಸುಖಪಡಿಸುವುದು, ಇದನ್ನು ನೀವು ಸ್ವಭಾವ ಸ್ವಭಾವ ಅಂತ ಹೇಳಿದ್ರೆ ಆ ಸ್ವಭಾವವನ್ನೇ ಬದಲಾವಣೆ ಮಾಡಿ. ಈ ಮಾಸ್ಟರಿಗೆ ಒಂದು ಕಳಂಕ ಇದೆ, ಏನಂದ್ರೆ ನೀವು ಅಂಧತ್ತ ಮಸ್ಸು ನಿಮ್ಮ ಕೈಯಲ್ಲಿದೆ, ನೀವು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಅಂಧತ್ತ ಮಸ್ಸಿಗೆ ಅಂತ ನೀವು ಹೇಳ್ತೀರಿ, ಭಯ ಆಗಿಬಿಡುತ್ತೆ ನಮಗೆ. ಆದ್ರಿಂದ ಆ ಅಂಧಂತ ಮಸ್ಸು ಯಾರಿಗೆ ಅಂತಂದ್ರೆ ಅಯೋಗ್ಯರಾದವರಿಗೆ ಅಂಧಂತ ಮಸ್ಸು ಅಂತ ಹೇಳ್ತೀವಿ. ಅಯೋಗ್ಯ ಅಂದ್ರೆ ಯೋಗ್ಯ ಜೀವರಾಶಿಗಳಿಗೆ ಅಂಧಂತ ಮಸ್ಸು ಅಂತ. ಆ ಅಯೋಗ್ಯ ಜೀವರಾಶಿಗಳನ್ನೇ ಸ್ವಲ್ಪ ಪರಿವರ್ತನೆ ಮಾಡಿ, ಬದಲಾಯಿಸಿ, ಎಲ್ಲರನ್ನೂ ಒಳ್ಳೆಯ ಜೀವರಾಶಿಗಳನ್ನಾಗಿಯೇ ಮಾಡಿ, ಎಲ್ಲರನ್ನೂ ಯೋಗ್ಯರನ್ನಾಗಿಯೇ ಮಾಡಿ, ಎಲ್ಲರನ್ನೂ ಮೋಕ್ಷಕ್ಕೆ ಕಳಿಸ್ಲಿಕ್ಕೆ ಆ ದೇವರಿಗೆ ಶಕ್ತಿ ಇರುವಾಗ ಸುಮ್ಮನೆ ಈ ಅಂಧಂತ ಮಸ್ಸಿನ ಕಲ್ಪನೆ ಯಾಕೆ, ಈ ಸ್ವಭಾವದ ಮೇಲೆ ಹೊಣೆಗಾರಿಕೆ ಆಗುವುದು ಹೇಗೆ? ದೇವರು ಸರ್ವಶಕ್ತನಾದ್ದರಿಂದ ನಂದು ಒಂದು ರಿಕ್ವೆಸ್ಟ್ ನಿಮ್ಮ ಮೂಲಕ ದೇವರಿಗೆ, ನಾಸ್ತಿಕ ನಾನಾದ್ರೂ ಒಂದು ರಿಕ್ವೆಸ್ಟ್, ಅದು ಏನು ಅಂತಂದ್ರೆ ಆ ದೇವರು ಸ್ವಲ್ಪ ತನ್ನ ನಿಯಮಕ್ಕೆ ಅನುಗುಣವಾಗಿ ತನ್ನ ಅಧೀನವಾದ ಆ ಸ್ವಭಾವವನ್ನು ಸ್ವಲ್ಪ ಬದಲಾಯಿಸಿ, ಅಂದ್ರೆ ಒಳ್ಳೆಯವರನ್ನು ಬದಲಾಯಿಸಿದ್ರು ಬೇಡ, ಅದು ಹಾಗೇ ಇರು. ನಮ್ಮಂತಹ ಕೆಟ್ಟವರಿರ್ತಾರೆ, ನಮ್ಮ ಕೆಟ್ಟವರನ್ನು ಸ್ವಲ್ಪ ಬದಲಾಯಿಸಿ ನಾವು ಅಂಧಂತ ಮನಸ್ಸಿನಿಂದ ಪಾರು ಮಾಡಿ ಮೋಕ್ಷಕ್ಕೆ ಕರ್ಕೊಂಡು ಹೋದ್ರೆ ಬಹಳ ಒಳ್ಳೆದಿರ್ತಿತ್ತು. ಸ್ವಲ್ಪ ಸ್ವಭಾವ ಪರಿವರ್ತನೆ ಮಾಡ್ಲಿಕ್ಕೆ ನಿಮ್ಮ ದೇವರನ್ನು ಸ್ವಲ್ಪ ಹೇಳಿ. ನಮ್ಮ ಮುಖಾನೆ ಭಗವಂತ ಸರ್ವಕರ್ತ, ಸರ್ವಶಕ್ತ, ಸರ್ವಜ್ಞ, ಎಲ್ಲವನ್ನು ತಿಳಿದವ. ಎಲ್ಲವನ್ನು ತಿಳಿದು ಅಂದರೆ ಯಾವುದು ಇಲ್ಲ ಅದನ್ನು ಅದರ ಜ್ಞಾನ ಉಂಟ, ಇಲ್ಲದೇ ಇಲ್ಲದ ವಸ್ತು ಭ್ರಮೆ ಅದು ಪರಮಾತ್ಮನಿಗೆ ಉಂಟು. ಹಾಗಾದ್ರೆ ದೇವರು ಸರ್ವಜ್ಞ ಅಲ್ಲ. ಸರ್ವಜ್ಞ ಅಂದ್ರೆ ಎಲ್ಲವೂ ಇದ್ದದ್ದನ್ನು ತಿಳ್ಕೊಳ್ಬೇಕು, ಇಲ್ಲದೇ ಇದ್ದ ವಸ್ತುವಿನ ಜ್ಞಾನ ಉಂಟಾ, ಹಾಗಾದ್ರೆ ಅವನು ಸರ್ವಜ್ಞ ಎಂಬುದಕ್ಕೆ ಕೊರತೆ ಉಂಟಾ? ಸರ್ವಜ್ಞ ಅಂದ್ರೆ ಯಾವುದು ಇದೆಯೋ ಅದನ್ನು ತಿಳ್ಕೊಳ್ಬೇಕು, ಯಾವುದು ಇಲ್ಲವೋ ಅದನ್ನು ತಿಳ್ಕೊಳ್ಳುವುದು ಗುಣವಲ್ಲ, ಅದಕ್ಕೇನು ಮಹತ್ವವಿಲ್ಲ. ಭಗವಂತ ಸರ್ವಜ್ಞ, ಇದ್ದ ವಸ್ತುಗಳನ್ನೆಲ್ಲ ತಿಳಿದಿದ್ದಾನೆ, ಇಲ್ಲದ ವಸ್ತುವನ್ನು ತಿಳಿದವರು ನಾವು ಭ್ರಮೆಯಲ್ಲಿದ್ದವರು. ಪರಮಾತ್ಮ ಇದ್ದ ವಸ್ತುವನ್ನು ಎಲ್ಲವನ್ನು ತಿಳಿದಿದ್ದಾನೆ, ಸರ್ವಕರ್ತ. ಯಾವುದು ಸೂಕ್ಷ್ಮವಾಗಿ ಉಂಟೋ ಅದನ್ನು ಮಾಡ್ತಾನೆ, ಯಾವುದು ಸೂಕ್ಷ್ಮವಾಗಿಯೂ ಇಲ್ಲವೋ ಅಂತ ಅಸತ್ತಿನ ರಚನೆಯೇ ಇಲ್ಲ. ಯಾವ ವಸ್ತು ಮೂಲತಃ ಅಸತ್ತು ಅದನ್ನು ಯಾವುದೇ ರೀತಿಯಿಂದ ಅದನ್ನು ಸತ್ಯವನ್ನಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಭಗವಂತನ ಸೃಷ್ಟಿ ಅಂದರೆ ಸೂಕ್ಷ್ಮವಾಗಿದ್ದದ್ದನ್ನು ಸ್ಥೂಲ ರೂಪಕ್ಕೆ ತರುವುದು, ಅವ್ಯಕ್ತವಾಗಿದ್ದದ್ದನ್ನು ವ್ಯಕ್ತ ರೂಪಕ್ಕೆ ತರುವುದು. ಹೀಗಿರುವಾಗ ನಿಮ್ಮ ಸ್ವಭಾವದಲ್ಲಿ ಯಾವುದು ಇಲ್ಲವೋ ಅಂತ ವ್ಯಕ್ತಿತ್ವ, ಆ ಸ್ವಭಾವ ಬೇರೆಯಲ್ಲ, ನೀವು ಬೇರೆಯಲ್ಲ. ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸುವುದು ಅಂದರೆ ನಮ್ಮನ್ನೇ ನಾಶಪಡಿಸುವುದು ಅಂತ ಅರ್ಥ. ಆ ಸ್ವಭಾವ ಮತ್ತು ನಾವು ಇದು ಅಷ್ಟು ಅವಿಭಾಜ್ಯವಾದ ಧರ್ಮ, ಅದನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಸ್ವಭಾವವನ್ನು ಬದಲಾಯಿಸುವುದು ಅಂದರೆ ನಮ್ಮನ್ನು ನಾಶಪಡಿಸಿ ಹೊಸ ವ್ಯಕ್ತಿಯನ್ನು ಸೃಷ್ಟಿ ಮಾಡಿದಂತೆ. ನಿಮ್ಮ ಗತಿ ಏನಾಯಿತು? ನಿಮ್ಮ ಸ್ವಭಾವವನ್ನು ಬದಲಾಯಿಸುವುದು ಅಂದರೆ ನಿಮ್ಮ ಸರ್ವ ನಾಶವೇ ಆಯಿತು. ಪರಮಾತ್ಮ ಯಾವುದು ಅನಾದಿಯಿಂದ ಉಂಟೋ ಅದನ್ನು ನಾಶಪಡಿಸಲಾರ. ಸರ್ವಶಕ್ತ ಸರ್ವಕರ್ತ ಅಂದರೆ ಇದ್ದ ವಸ್ತುವನ್ನು ಮಾತ್ರ ಮಾಡುವುದು. ಸರ್ವಜ್ಞ ಅಂದರೆ ಇದ್ದ ವಸ್ತುವನ್ನು ಮಾತ್ರ ತಿಳ್ಕೊಳ್ಳುವುದು, ಇದ್ದ ವಸ್ತುವನ್ನು ವ್ಯಕ್ತ ರೂಪಕ್ಕೆ ತರುವುದೇ ಭಗವಂತನ ಸೃಷ್ಟಿಯ ಒಂದು ರಹಸ್ಯ. ಆ ದೃಷ್ಟಿಯಿಂದ ಗಮನಿಸಿದಾಗ ಸ್ವಭಾವವನ್ನು ಬದಲಾಯಿಸುವ ಪ್ರಶ್ನೆಯೇ ಇಲ್ಲ. ಯಾವುದರಲ್ಲಿ ಮೂಲತಃ ಇಲ್ಲವೇ ಇಲ್ಲ ಅಂತ ವ್ಯಕ್ತಿತ್ವವನ್ನು ಪರಮಾತ್ಮ ನಿರ್ಮಿಸುವುದು ಎಂದರೆ ಸೃಷ್ಟಿಯ ಅರ್ಥವೇನು, ಸೃಷ್ಟಿ ಅಂದರೆ ಏನು, ಅದರ ಸ್ವರೂಪವನ್ನು ಅರ್ಥ ಮಾಡಿಕೊಂಡಾಗ ಭಗವಂತನು ಸ್ವಭಾವವನ್ನೇ ಬದಲಾಯಿಸಲಿ ಎಂಬ ಪ್ರಶ್ನೆ, ಜೀವನನ್ನೇ ನಾಶಪಡಿಸಲಿ ಎಂಬ ಪ್ರಶ್ನೆಯಷ್ಟೇ ಅಸಹಜವಾದ ಪ್ರಶ್ನೆಯಾಗ್ತದೆ. ಅದಕ್ಕೆ ಉತ್ತರಿಸಬೇಕಾದ ಅಗತ್ಯ ಕಾಣಿಸ್ತಾ ಇಲ್ಲ. ಹೋಗ್ತೇನೋ ಅಂತ ಈಗ ಬದಲಾವಣೆ ಆಗುವುದು ಬೇಕಿದೆ. ಯಾಕೆಂದ್ರೆ ಈ ಜೀವ ಅಯೋಗ್ಯ ಜೀವರಾಶಿ, ಯಾಕೆಂದ್ರೆ ನಾಸ್ತಿಕ. ಆದ್ರಿಂದ ಅಂಧಂತ ಮಸ್ಸು ಗ್ಯಾರಂಟಿ. ಈ ಅಂಧಂತ ಮಸ್ಸಿಗೆ ಹೋಗಬೇಕಾದ ಈ ಜೀವ, ನೀವು ದೇವರು ಒಂದು ಮಾತ್ರ ಹೃದಯದವ ಸ್ವಲ್ಪ ನೋಡಿಕೊಂಡಿದ್ದನ್ನು ಹಾಗೇ ಕೊಡ್ತಾನೆ. ಆದ್ರಿಂದ ಒಂದೋ ಶಕ್ತಿ ಇದ್ರೆ ಈ ಜೀವನವನ್ನು ಬದಲಾಯಿಸಬೇಕು, ಆನಂದ ರೂಪ. ಬದಲಾಯಿಸ್ಲಿಕ್ಕಾಗಲಿಲ್ಲ, ಅವನನ್ನೇ ಮುಗಿಸಿಬಿಡಿ. ಯಾಕಂದ್ರೆ ಅಂಧಂತ ಮಸ್ಸಿಗೆ ಹೋಗಿ ಆ ಕಗ್ಗತ್ತಲೆಯಲ್ಲಿ ಬಿದ್ದು ಆ ದುಃಖವನ್ನು ಅನುಭವಿಸುವುದಕ್ಕಿಂತ ಅದು ಆ ಜೀವನೇ ಇಲ್ಲ ಅಂತ ಆದ್ರೆ ಒಳ್ಳೇದಲ್ಲ. ಆ ದೃಷ್ಟಿಯಲ್ಲಿ ನಮ್ಮಂತಹ ಪಾಪಿಗಳು ಕೇಳುವಂತಹ ಪ್ರಶ್ನೆ ಇದು.
ಏನು ಅಂತಂದ್ರೆ ಅನಂತ ಮತ್ತಿಗೆ ಹೋಗುವುದಕ್ಕಿಂತ ನಮ್ಮನ್ನು ಇಲ್ಲಿಯೇ ಮುಗಿಸಿ ಬಿಟ್ರೆ ಅದು ದುಃಖ ಅಂತ ಇಲ್ಲಲ್ಲ ಸದ್ಯದಲ್ಲಿ. ಸುಖ ಅಂತ ನಮಗೆ ಆಚರಣೆ ಇಲ್ಲ, ಅದು ದುಃಖ ಒಂದಿತ್ತಲ್ಲ ಅದೊಂದು ಕ್ಯಾನ್ಸಲ್ ಆಗಿ ಬಿಡುತ್ತಲ್ಲ, ಅಷ್ಟೊಂದು ನಿಮ್ಮ ದೇವರು ಉಪಕಾರ ಮಾಡಿದ್ರೆ ಸಾಕು. ಆದ್ರಿಂದ ಇಂತಹ ಪಾಪಿಗಳನ್ನೆಲ್ಲ ಅನಂತ ಮತ್ತಿಗೆ ಕಳಿಸುವುದಕ್ಕಿಂತ ಅನಂತ ಜೀವರಾಶಿಗಳನ್ನು ತಾಕತ್ತಿದ್ರೆ, ನಿಮ್ಮ ದೇವರಿಗೆ ಶಕ್ತಿ ಇದ್ರೆ ನಾವೇನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ಪಾಪನೆ ಅಂತ ಹೇಳಬೇಕು. ಒಂದು ಶಕ್ತಿ ಇದ್ರೆ ಆ ದೇವರು ಆ ಜೀವನನ್ನು ಮುಗಿಸಿ ತಿರದರ್ಪಣ ಕೊಟ್ರೆ ಬಹಳ ಅನುಕೂಲ ಆಗಿರುತ್ತೆ ಸ್ವಾಮಿಗಳೇ. ನಿಮ್ಮ ದೇವರಿಗೆ ಅದನ್ನ ಹೇಳಿಬಿಡಿ ಅಷ್ಟು. ನಾನು ಮಗನೇ, ಇದ್ದದ್ದನ್ನು ನಾಶಪಡಿಸುವ ಶಕ್ತಿಯನ್ನು ನಾವು ದೇವರು ತನ್ನನ್ನೇ ಇಲ್ಲ ಅಂತ ಮಾಡಿಕೊಳ್ಳುವ ಶಕ್ತಿ ಉಂಟಾ? ಆ ದೇವರಿಗೆ ಇಲ್ಲ ಅಂತ ಮಾಡಿಕೊಳ್ಳಿ, ತನ್ನನ್ನಿಲ್ಲ ಅಂತ ಮಾಡಿಕೊಳ್ಳುವ ಶಕ್ತಿ ದೇವರಿಗಿದೆಯಾ? ಅದರಂತೆ ಒಬ್ಬ ಜೀವನನ್ನು ನಾಶಪಡಿಸುವ ಶಕ್ತಿ ದೇವರಿಗಿದೆ ಅಂತ ನಾವು ಒಪ್ಪುವುದು ಅವನ ಸರ್ವಶಕ್ತಿಯನ್ನು ಅಲ್ಲಗಳಿದೆ. ಯಾವುದು ಇದೆಯೋ ಅದನ್ನು ಇಲ್ಲ ಅಂತ ಮಾಡಲಾರ. ಮತ್ತು ಈ ಜಗತ್ತಿನಲ್ಲಿ ಇಂಥ ಅನೇಕ ತರಹದ ಜೀವ ವೈವಿಧ್ಯ, ಇದರಿಂದಲೇ ಯಾರು ಸಜ್ಜನರು ಸಾಧನೆ ಮಾಡಬೇಕಾಗಿದ್ದರೆ ಅವರಿಗೆ ಇಂಥ ಪೈಪೋಟಿ ಬೇಕು, ಘರ್ಷಣೆ ಬೇಕು. ದುರ್ಜನರು, ರಜೋಗುಣದವರು, ತಮೋಗುಣದವರು ಇವರ ಮಧ್ಯದ ಹೋರಾಟ ತಿಕ್ಕಾಟದಿಂದಲೇ ಜೀವನ ವ್ಯಕ್ತಿತ್ವ ಪ್ರಕಟವಾಗುವುದು. ಆದ್ದರಿಂದ ಈ ಜಗತ್ತಿನಲ್ಲಿ ಸಜ್ಜನರು ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕಾಗಿದ್ದರೆ, ಪ್ರಕಟಗೊಳಿಸಬೇಕಾಗಿದ್ದರೆ ಅದಕ್ಕೆ ಅವರ ತಿಕ್ಕಾಟದ ಹೋರಾಟದ ಕೇಂದ್ರ ಎಲ್ಲ ತರದ ಶಕ್ತಿಗಳು ಪ್ರಕಟ ಆಗಬೇಕು. ಅವುಗಳ ಘರ್ಷಣೆ ತಿಕ್ಕಾಟದಿಂದಲೇ ಜೀವನ, ನಿಜವಾದ ಸಜ್ಜನ ಜೀವನ ವ್ಯಕ್ತಿತ್ವ ಪ್ರಕಟವಾಗಲಿಕ್ಕೆ ಸಾಧ್ಯ. ಈ ಕೆಟ್ಟ ಜೀವನವನ್ನು ಈ ಸಂಸಾರಕ್ಕೆ ತರದೇ ಇದ್ದರೆ ಅದರ ಪರಿಣಾಮ ಸಜ್ಜೀವರು ಕೂಡ ತಮ್ಮ